ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಆ್ಯಕ್ಚುಲಿ ಇದೊಂದು ಸ್ಮಾಲ್ ಕಂಪ್ನಿ. ಸೊ ಈ ಒಂದು ಸ್ಮಾಲ್ ಕಂಪ್ನಿ ದೊಡ್ಡ ಆರ್ಡ್ರು ಇದಕ್ಕೆ ಸಿಕ್ಕಿದೆ. ಹತ್ತತ್ರ 100 ಕೋಟಿಯ ಒಂದು ಆರ್ಡ್ರು. ಸೊ ನೋಡೋಣ. ಆ್ಯಕ್ಚುಲಿ ಬೇಸಿಕಲಿ ಆರ್ಡ್ರುಗಳು ಯಾವಾಗ ಸಿಗ್ತಿರ್ತವೆ, ನಾನು ಈ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಆರ್ಡ್ರುಗಳು ಕನ್ಸಿಸ್ಟೆಂಟಾಗಿ ಸಿಗ್ತಾ ಹೋದರೆ ಮಾರ್ಕೆಟಲ್ಲಿ ಆ ಒಂದು ಪರ್ಟಿಕ್ಯುಲರ್ ಶೇರು ಚೆನ್ನಾಗೇ ಪರ್ಫಾರ್ಮೆನ್ಸನ್ನು ಮಾಡ್ತವೆ. ಅಂತ ಹೇಳಿದ್ರೆ ಅದರದ್ದು ರೆವಿನ್ಯೂ ಜಾಸ್ತಿ ಆಗುತ್ತೆ. ರೆವಿನ್ಯೂ ಜಾಸ್ತಿ ಆದರೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆದರೆ ಅಫ್ಕೋರ್ಸ್ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ. ಬೇಸಿಕಲಿ ಇವರ ಕ್ಲೈಂಟ್ಸು ಚೆನ್ನಾಗಿರಬೇಕು. ಸೊ ಅವೇನು ಕ್ಲೈಂಟ್ ಬೇಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇವರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು, ಆರ್ಡ್ರುಗಳು ಬರ್ತಾನೆ ಇರ್ತವೆ. ಆ್ಯಕ್ಚುಲಿ ಕ್ಲೈಂಟ್ಗಳೇ ಒಂದು ಅಡ್ವಾಂಟೇಜು ಬೇಸಿಕಲಿ ಹೇಳೋದಾದರೆ. ಓಕೆ, ಈ ಒಂದು ಕಂಪನಿಯ ಪ್ರೆಸೆನ್ಸ್, ಕಂಪನಿ ಬಗ್ಗೆ ಹೇಳೋದಾದರೆ ಇದು ಪೈಪ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಒಂದು ಕಂಪನಿ. ಸೊ ನೋಡ್ಬೋದು, ಈ ಒಂದು ಪಿಕ್ನ ಅವರ ಒಂದು ವೆಬ್ಸೈಟ್ನ ಇಂದ ತೊಗೊಂಡಿರ್ತಕ್ಕಂಥದ್ದು ನಾನು. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇದೆಯಂತ ಇವ್ರದ್ದು. ಹಾಗೆಯೇ 17 ಸ್ಟೇಟ್ಸಲ್ಲಿ ಇದ್ದಾರಂತೆ. 6 ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ ಇದ್ದಾವಂತೆ. ನೋಡೋಣ ಇನ್ನೂ ಏನೇನಿದೆ, ಸೊ ನೋಡ್ಕೊತಾ ಹೋಗೋಣ. ಈ ಪಿಕ್ನು ಕೂಡ ನಾನು ಅವರ ಒಂದು ವೆಬ್ಸೈಟಿಂದ ತೊಗೊಂಡಿರ್ತಕ್ಕಂಥದ್ದು. ಏನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು GI ಪೈಪ್ಸ್ ಫಾರ್ ಬೋರ್ವೆಲ್ಸ್, ಹಾಗೆಯೇ GI ಪೈಪ್ಸ್ ಫಾರ್ ಗ್ರೀನ್ ಹೌಸ್ ಅಂತೆ, ಸ್ಟೀಲ್ ಪೈಪ್ಸ್ ಫಾರ್ ಫೈರ್ ಫೈಟಿಂಗ್, ಕೇಸಿಂಗ್ ಪೈಪ್ ಫಾರ್ ಬೋರ್ವೆಲ್. ಸೊ ಈ ಥರ ಬೇಸಿಕಲಿ ಪೈಪ್ ಇಂಡಸ್ಟ್ರಿದಲ್ಲಿ ಬರ್ತಕ್ಕಂಥ ಶೇರು ತುಂಬಾ ಏನು ಹೆಸರನ್ನು ಜಾಸ್ತಿ ಕೇಳಿರಲ್ಲ. ಸೊ ಅಂಥ ಶೇರ್ ಇದು. ಸೊ ನಾನು ಮುಂಚೆನೇ ಹೇಳಿದೆ ಸ್ಟಾರ್ಟಿಂಗಲ್ಲೇ, ಸೊ ಕ್ಲೈಂಟ್ ಬೇಸು ಚೆನ್ನಾಗಿರಬೇಕು ಅಂತ. ಸೊ ಈ ಪಿಕ್ಕಲ್ಲಿ ನೋಡ್ಬೋದು ನೀವು ಕ್ಲೈಂಟ್ಸು ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು. ನಮಗೆ ಫೆಮಿಲಿಯರ್ ಆಗಿರ್ತಕ್ಕಂಥ ಕೆಲವೊಂದು ಹೆಸರುಗಳನ್ನು ನೋಡೋದಾದರೆ ಇದರಲ್ಲಿ ಅಫ್ಕೋರ್ಸ್ NTPC, ಹಾಗೆಯೇ ಟಾಟಾ, L&T, ಇಂಡಿಯನ್ ಆಯಿಲು, HP, DLF, ಜಿಯೋ, ಏರ್ಟೆಲ್, ಅದಾನಿ, ಹಾಗೆಯೇ ಡೆಲ್ಲಿ ಮೆಟ್ರೋ, BHEL, ನಂತರ ಗೈಲ್. ಸೊ ಆಲ್ಮೋಸ್ಟ್ ಕೆಲವೊಂದು ಏನಾಗಿದೆ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟು ಕಂಪನೀಸ್ ಕೂಡ ಇವ್ರ ಜೊತೆ ಇವರ ಕ್ಲೈಂಟ್ ಆಗಿದ್ದಾರೆ. ಅಂದರೆ ಅವರು ಕೂಡ ಇವರಿಗೆ ಆರ್ಡರ್ಸನ್ನು ಕೊಡ್ತಾರೆ ಅಂತ. ಓಕೆ ಫೈನ್. ಇವತ್ತಿನ ದಿನ ನೋಡೋದಾದರೆ ಸ್ಟಾಕಿನ ಹೆಸರು ಹೈಟೆಕ್ ಪೈಪ್ಸ್ ಲಿಮಿಟೆಡ್. ಇವತ್ತಿನ ದಿನ ನೋಡೋದಾದರೆ 1.53% ಅಪ್ಪಲ್ಲಿ ಕ್ಲೋಸ್ ಆಯಿತು. ಇದರ ಕರೆಂಟ್ ಮಾರ್ಕೆಟ್ ಪ್ರೈಸು 187.30 ಇದರ ಕರೆಂಟ್ ಮಾರ್ಕೆಟ್ ಪ್ರೈಸು. ಸೊ ಇವತ್ತು 1.53 ಇದರಲ್ಲಿ ಕ್ಲೋಸ್ ಆಯಿತು. 5 ವರ್ಷದ ಒಂದು ಚಾರ್ಟ್ ಪ್ಯಾಟರ್ನನ್ನು ನೋಡೋದಾದರೆ ಲೆಫ್ಟ್ ಟು ರೈಟು ಅಪ್ಪಲ್ಲಿದೆ. ಅದರ ಒಂದು ರಿಟರ್ನನ್ನು ನೋಡೋದಾದರೆ 992% ರಿಟರ್ನನ್ನು ಕೊಟ್ಟಿದೆ. ಎಲ್ಲಿ 5 ವರ್ಷದಲ್ಲಿ. ಸೊ ಈ 5 ವರ್ಷದಲ್ಲಿ ಏನು 992 ಅಂತಕ್ಕಂಥ ಒಂದು ನಂಬರ್ನ ಕೇಳಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ತೊಗೋಬೇಕಿತ್ತು ಅಂತೇಳ್ಬಿಟ್ಟು. ಬಟ್ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾಪರಾಗಿ ಸ್ಟಡಿನೇ ಮಾಡಲ್ಲ, ಪ್ರಾಪರಾಗಿ ನೋಡೋದೇ ಇಲ್ಲ. ಏನೇ ಆಗಲಿ ಪ್ರಾಪರಾಗಿ ನೋಡಲ್ಲ. ನಾವು ಎಲ್ಲಿ ಕೊಂಕು ಹುಡುಕಬೇಕು ಅನ್ನೋದನ್ನೇ ನೋಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಮೊಬೈಲ್ ತೊಗೋತಿದ್ದೀವಿ ಅಂತ ಹೇಳಿದ್ರೆ ಬ್ಯಾಟ್ರಿ ಒಂದೇ ನೋಡ್ತೀವ ನಾವು? ಇಲ್ಲ, ಅದ್ರ ಮೆಮೊರಿ ಎಷ್ಟಿದೆ, ಕಲರ್ ಹೆಂಗಿರಬೇಕು, ಅದು ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ಲುಕ್ ಹೆಂಗಿರಬೇಕು, ಸ್ಲಿಮ್ ಆಗಿರಬೇಕಾ, ಎಲ್ಲದನ್ನು. ಆಮೇಲೆ ಯಾವ ಪ್ರೊಸೆಸರು. ಸೊ ಇದೆಲ್ಲ ಬೇಸಿಕಲಿ ಎಲ್ಲದೂ ನೋಡ್ತೀವಿ ನಾವು. ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ ನಾವು. ಸೊ ಆ ಥರ ಒಂದು ಸ್ಟಾಕ್ನ ತೊಗೋತಿದ್ದೀವಿ ಅಂತ ಹೇಳಿದ್ರೆ ಬೇಸಿಕಲಿ ಎಲ್ಲ ಥರನೂ ಯೋಚನೆ ಮಾಡಬೇಕಾಗುತ್ತೆ. ಓಕೆ ಫೈನ್. 5 ವರ್ಷದಲ್ಲಿ ಇದರಿಂದ ಹೇಳಿದೆ ನಾನು 992% ಅಷ್ಟು ರಿಟರ್ನನ್ನು ಕೊಟ್ಟಿದೆ. ಓಕೆನಾ? ಅದೇನೇ ಈ ಒಂದು ಮೊಮೆಂಟಮ್, ಇದನ್ನು ನೋಡಿ. ಸೊ ಈ ಪಾಯಿಂಟಿಂದ ಈ ಪಾಯಿಂಟಲ್ಲಿ ನೋಡಿ. ಸೊ ಆ ಒಂದು ಪಾಯಿಂಟಿಂದ ಈ ಒಂದು ಪಾಯಿಂಟಿಗೆ ಮೆಜರ್ ಮಾಡಿದರೆ 40% ಡೌನಲ್ಲಿ ಬಂದಿದೆ. ಬೇಸಿಕಲಿ ಈ ಒಂದು ಏನು ಹೇಳ್ಬೋದು, ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಏನಿರ್ತವೆ ಹೈಲಿ ರಿಸ್ಕಿ ಆಗಿರುತ್ತೆ. ಹೇಳೋಕ್ಕಾಗಲ್ಲ. ಮೊಮೆಂಟಮ್ ಕೊಡ್ತು. ಈ ಥರ ಆರ್ಡರ್ಸ್ ಬರ್ತಿದ್ರೆ ಕನ್ಸಿಸ್ಟೆಂಟಾಗಿ ಮೊಮೆಂಟಮನ್ನು ಕೊಡ್ತಾ ಇರುತ್ತೆ. ಬಟ್ ಅಕಸ್ಮಾತ್ ಎಲ್ಲಾದರೂ ಆರ್ಡರ್ಸ್ ಬರೋದು ಬಂದಾಯಿತು, ಕಡಿಮೆ ವ್ಯಾಲ್ಯೂದು ಆರ್ಡರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಈ ಥರ ಹಿಂಗೆ ಟ್ರೇಡ್ ಮಾಡ್ಕೊತ ಅದನ್ನ ಪ್ರೈಸ್ ಆ್ಯಕ್ಷನ್ ಮಾಡ್ಕೊತ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಬೇಸಿಕಲಿ ಮಾರ್ಕೆಟಲ್ಲಿ ಪೇಷನ್ಸ್ ಇರಬೇಕು. ಅದಕ್ಕೋಸ್ಕರ ಒಬ್ಬರು ಕಾಮೆಂಟಲ್ಲಿ ಹೇಳಿದರು, ಸೊ ನಾವು ಪೀಕಲ್ಲಿ ಬೈ ಮಾಡಿಬಿಟ್ಟಿದ್ದೀವಿ, ನಾವೇನು ಮಾಡಬೇಕು? ಓಕೆ,
ಪೀಕಲ್ಲೇನೋ ಬೈ ಮಾಡಿದ್ದೀರಾ, ಅದು ಹೋಗೋ ತನಕ ನಿಮ್ಮ ಏನು ಪ್ರೈಸ್ನ ನೀವು ಎಲ್ಲಿ ತೊಗೊಂಡಿದ್ರಲ್ಲ ಅಲ್ಲಿಂದ ಬೀಟ್ ಮಾಡಿ ಹೋಗೋ ತನಕ ಕಾಯಿರಿ. ಇಲ್ವಾ ನಿಮಗೆ ಆ ಪೇಷನ್ಸ್ ಇಲ್ವಾ, ಆ ತಾಳ್ಮೆ ಇಲ್ವಾ, ಹೋಗುರು ನಾನು ಯಾರು ಅದನ್ನು ಅಲ್ಲಿ ತನಕ ಕಾಯ್ತಾರೆ, ಇಲ್ಲ ನನಗಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ನಿಮ್ಮ ದುಡ್ಡನ್ನ ನೀವು ತೊಗೋಬೇಕು ವಾಪಸ್ಸು. ಅಲ್ಟಿಮೇಟಾಗಿ ಲಾಸ್ ಆಗೋದು ನಿಮಗೇನೆ. ಸೊ ಅದಕ್ಕೆ ಹೇಳೋದು, ಯೋಚನೆ ಮಾಡೋಬೇಕಾದ್ರೆ ತೊಗೊಳ್ಳೋಬೇಕಾದ್ರೆ ಯೋಚನೆ ಮಾಡಿ, 10 ಸಲ ಯೋಚನೆ ಮಾಡಿ. ಅವ್ರು ಹೇಳಿದರು, ಇವ್ರು ಹೇಳಿದರು, ಯೂಟ್ಯೂಬಲ್ಲೆಲ್ಲೋ ನೋಡಿದೆ, ಟೆಲಿಗ್ರಾಮಲ್ಲಿ ಚಾನಲಲ್ಲಿ ನೋಡಿದೆ, ನನ್ನ ಫ್ರೆಂಡ್ಸ್ ಹೇಳಿದರು, ಇದೆಲ್ಲ ಬೇಡ. ಎಲ್ಲವೂ ಕೂಡ ನಮ್ಮ ಅಕ್ಕಪಕ್ಕನೇ ನಡೀತಿದೆ. ಫಾರ್ ಎಕ್ಸಾಂಪಲ್ ಇ ವಿ ಸೆಕ್ಟರಲ್ಲಿ ಎಷ್ಟು ಶೇರ್ಸ್ ಇಲ್ಲ, ಹಾಗೆಯೇ ಗ್ರೀನ್ ಹೌಸ್ ರಿನ್ಯೂವಬಲ್ ಎನರ್ಜೀಸಲ್ಲಿ ಎಷ್ಟು ಶೇರ್ ಇಲ್ಲ. ಸೊ ಈ ಥರ ನಮ್ಮ ಅಕ್ಕಪಕ್ಕನೇ ನಡೀತಿರ್ತವೆ. ಅದ್ರ ರಿಲೇಟೆಡ್ ಕಂಪನೀಸ್ನ ಸ್ಟಡಿ ಮಾಡಿದರೆ ಸಾಕು, ಎಷ್ಟೋ ಇದಾಗುತ್ತೆ, ನಮಗೆ ಎಷ್ಟೋ ರಿಟರ್ನ್ಸು ಸಿಗುತ್ತೆ. ಓಕೆ ಫೈನ್. ಈ ಸ್ಟಾಕ್ನ ಬಗ್ಗೆ ನೋಡಿದ್ರೆ ಇದೊಂದು ಸ್ಮಾಲ್ ಕ್ಯಾಪ್ ಕಂಪ್ನಿ. ಸೊ ಹೈಲಿ ರಿಸ್ಕಿ ಅಂತ ಹೇಳ್ಬೋದು. ನಿಮಗೆ ಓಕೆ ರಿಸ್ಕ್ ತೊಗೊಂಡು ನೋಡೋಣ, ಬಂದರೆ ಓಕೆ, ಇಲ್ಲ ಅಂದರೆ ಹೋದರೆ ಹೋಗಲಿ ಅನ್ನೋತಕ್ಕಂಥ ಇದ್ದರೆ ನೋಡಿ, ಒಂದು ಸಲ ಒಂದು 500 ವರ್ತ್ನ ಶೇರ್ಸನ್ನು ತೊಗೊಳ್ಳಿ. ಫಸ್ಟು ₹5 ಮೊಮೆಂಟಮ್ನ ಕೊಡ್ತು ಅಂದರೆ ತಿರ್ಗಾ ಮತ್ತೆ 500. ಇಲ್ಲಪ್ಪ ನನ್ನ ಹತ್ರ ಜಾಸ್ತಿ ದುಡ್ಡಿದೆ ಅಂದರೆ ₹1000 ವರ್ತಿನ ಶೇರ್ ತೊಗೊಳ್ರಿ. ₹5 ನಿಮಗೆ ಮೊಮೆಂಟಮ್ ಕೊಡ್ತು ಅಂದರೆ, ಸ್ಟಾಕಲ್ಲಿ ಮೊಮೆಂಟಮ್ ಕೊಡ್ತು ಅಂತ ಹೇಳಿದ್ರೆ ತಿರ್ಗಾ ಮತ್ತೆ ₹1000 ಈ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗ್ರಿ. ₹5 1000 ಅಂತೆ. ಓಕೆ, ಇವತ್ತಿನ ಈ ಒಂದು ಮೊಮೆಂಟಮ್ನ ನೋಡೋದಾದರೆ ಏನಕ್ಕಪ್ಪ ಇಂಥ ಒಂದು ಮೊಮೆಂಟಮ್ ಸಿಕ್ತು. ಸೊ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ಸ್ಮಾಲ್ ಕ್ಯಾಪ್ ಕಂಪ್ನಿ, 100 ಕೋಟಿ ಅಂತ ದೊಡ್ಡ ಅಮೌಂಟ್ನ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು, ಹೈಟೆಕ್ ಪೈಪ್ಸ್ ಶೇರ್ ಹಿಟ್ಸ್ ರೆಕಾರ್ಡ್ ಹೈ ಆನ್ ಆರ್ಡರ್ ವರ್ತ್ ₹105 crores, 105 ಕೋಟಿಯ ಒಂದು ಆರ್ಡರ್ ಸಿಕ್ಕಿದೆ. ಸೊ ಆ ಕಾರಣದಿಂದಾಗಿ ಈ ಒಂದು ಸ್ಟಾಕು ಮೊಮೆಂಟಮ್ನ ಪಡ್ಕೊಂಡಿದೆ ಇವತ್ತು. ಇದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ನೋಡಿದ್ರೆ 2816 ಕೋಟಿ, ಅದಾದ್ರೆ 3000 ಕೋಟಿ. ಸ್ಮಾಲ್ ಕ್ಯಾಪ್ ಕಂಪನಿ. P&Lನ ಕೂಡ ನೋಡೋದಾದರೂ ನೋಡಿ, ಎಲ್ಲದು ಪ್ರಾಫಿಟ್ ನೆಟ್ ಪ್ರಾಫಿಟನ್ನ ನೋಡೋದಾದರೆ ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ಒಂದು ಸೆಕೆಂಡ್ ತೋರಿಸ್ತೀನಿ. ಓಕೆ, ಈ ಪಾಯಿಂಟಲ್ಲಿ 6, 10 ಡಬಲ್ ಡಿಜಿಟಲ್ಲಿ 27, 20, 23, 40, 38, 44. ಓಕೆ ಅಂತ ಅಂದರೆ ಸ್ಮಾಲ್ ಕ್ಯಾಪ್ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ನಮಗೆ ಇದರಲ್ಲಿ? ಧೂಮ್ ದಡಾಕ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸು. ಓಕೆ, ಪ್ರಮೋಟರ್ಸ್ ಹೋಲ್ಡಿಂಗು. ಇನ್ನೊಬ್ಬರು ಕಾಮೆಂಟಲ್ಲಿ ಹೇಳಿದರು, ಪ್ರಮೋಟರ್ಸೇ ಸೆಲ್ ಮಾಡ್ತಿದ್ದಾರೆ, ನಮಗೇನಕ್ಕೆ ಬೈ ಮಾಡಿ ಅಂತ ಇದ್ದೀರ ನೀವು? ದಯವಿಟ್ಟು ಹಂಗಲ್ಲ ಅನಲೈಸ್ ಮಾಡ್ತಕ್ಕಂಥದ್ದು. ಯಾವಾಗಲೂ ಅದಕ್ಕೆ ಹೇಳೋದು, ನಾವೇನು ಅನ್ಕೊಬಿಡ್ತೀವಿ, ನಾವೇನೇ ಐ ನೋ ಎವ್ರಿಥಿಂಗ್ ಇನ್ ದ ಮಾರ್ಕೆಟ್, ನಾನು ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ಬೋದು ಅಂತ ನಾವು ಅನ್ಕೋತೀವಿ. ಹಾಗಲ್ಲ. ಪ್ರಮೋಟರ್ಸ್ದು ತಮ್ಮ ಸ್ಟಾಕ್ಗಳನ್ನು ಸೆಲ್ ಮಾಡ್ತಿದ್ದಾರೆ ಅಂದರೆ ಆ ಸ್ಟಾಕ್ ಎಲ್ಲಿಗೋಯ್ತು? ತಿರ್ಗಾ ಅದನ್ನು ಯಾರು ಬೈ ಮಾಡಿದ್ರು? ರೀಟೇಲರ್ಸ್ ಬೈ ಮಾಡಿದ್ರಾ, DIIಗಳು ಬೈ ಮಾಡಿದ್ರಾ, FIIಗಳು ಬೈ ಮಾಡಿದ್ರಾ, ಎಲ್ಲೋಯ್ತು ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಸುಮ್ಮನೆ ಏನೇನೋ ಅಕ್ಸಂಪ್ಷನ್ಸ್, ನಮಗೆ ಗೊತ್ತಿರೋದೇ ಸರಿ, ನಮಗೆ ಗೊತ್ತಿರೋದೇ ಸತ್ಯ ಅಂತಕ್ಕಂಥದ್ದು ನಮ್ಮ ಭ್ರಮೆ ಅದು. ಸೊ ಇಲ್ಲಿ ನೋಡೋದಾದರೆ ನೋಡ್ರಿ, ಪ್ರಮೋಟರ್ಸು 50% ಶೇರ್ಸ್ನ ಹೋಲ್ಡ್ ಮಾಡ್ತಾರೆ. FIIಗಳು 1.82 ಇತ್ತಿದ್ದು 8% ಹೋಲ್ಡ್ ಮಾಡ್ತಿದ್ದಾರೆ. DIIಗಳು 10%. ಪಬ್ಲಿಕ್ಕು ನಿಮ್ಮಂಥವ್ರು 30% ಶೇರ್ಸ್ನ ಹೋಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೇಸಿಕಲಿ ಹೇಳೋದಾದರೆ ಇದಕ್ಕೆ ಇವತ್ತಿನ ದಿನ ಒಂದು ಆರ್ಡರ್ ಸಿಕ್ಕಿದೆ. ಸೊ ಆ ಒಂದು ನ್ಯೂಸ್ಗೋಸ್ಕರ ಈ ಒಂದು ಮೊಮೆಂಟಮನ್ನು ಕೊಟ್ಟಿದೆ. ಓಕೆ, ಪಾಸ್ಟ್ ಪರ್ಫಾರ್ಮೆನ್ಸ್ ಕೂಡ ನೋಡಿದ್ರೆ ಓಕೆ ಥರನೇ ಇದೆ. 5 ವರ್ಷದಲ್ಲಿ 900 ರಿಟರ್ನ್ ಅಂದರೆ ಏನು ಕಮ್ಮಿ ಅಲ್ಲ. ಅದೇ ಈ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಹೇಳೋಕ್ಕಾಗಲ್ಲ ಯಾವ ಥರ ಮೊಮೆಂಟಮ್ ಬರ್ತದೆ ಅಂತನ ಹೇಳೋಕ್ಕಾಗಲ್ಲ, ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಅನ್ಸರ್ಟನಿಟೀಸು ತುಂಬಾ ಇರುತ್ತೆ. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಥರ ಇದು ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ. ಬೇಸಿಕಲಿ ಇದೊಂದು ರಿಸ್ಕಿ ಕಂಪ್ನಿ. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ನನ್ನ ಕೆಲಸ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು. ಸೊ ಪ್ರೊವೈಡ್ ಮಾಡಿದ್ದೀನಿ, ಇದನ್ನು ನೀವು ಕೂಡ ಸ್ಟಡಿ ಮಾಡಿ. 187 ಇವತ್ತು ನೋಡಿದ್ವಿ. ಸೊ ನೋಡೋಣ ಯಾವ ಥರ ಒಂದು ಮೊಮೆಂಟಮ್ನ ಬರ್ತಕ್ಕಂಥ ದಿನಗಳಲ್ಲಿ ಹೇಗೆ ಕೊಡುತ್ತೆ ಅಂತ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.